ನೋಡಿ, ಇಡೀ ದೇಶ ಬಯಸ್ತಾ ಇದ್ದಿದ್ದೇನು ಅಂತಂದ್ರೆ ಯಾವಾಗ ಪ್ರತಿಕಾರವನ್ನ ತೀರಿಸಿಕೊಳ್ತೀರಾ ಅಂತ ಹೇಳಿ. ಒಂದಿನ ಆಯ್ತು, 2 ದಿನ ಆಯ್ತು, 1 ವಾರ ಆಯ್ತು, 10 ದಿನ ಆಯ್ತು ಅಂತ ಹೇಳಿ ಪ್ರತಿಕಾರವನ್ನ ತೀರಿಸಿಕೊಂಡ್ವಿ. ರಾತ್ರಿ 1:44ಕ್ಕೆ 1:35ರಿಂದ 2 ಗಂಟೆಯವರೆಗೂ ಕೂಡ ಆದಂತಹ ಆ ಪ್ರತಿಕಾರ ಇತ್ತಲ್ಲ, ಅದಾದ ನಂತರ ಪಾಕಿಸ್ತಾನ ಬಾಲ ಮುದುಡ್ಕೊಂಡಿರುತ್ತೆ ಅಂತ ಅನ್ಕೊಂಡಿದ್ವಿ. ಕಾರಣ ಬೀದಿ ನಾಯಿಗಳು ಅವಾಗ ಹೋಗ್ಬೇಕಾದ್ರೆ ಬೌ 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 ಅಂತಿರ್ತವೆ. ಆಮೇಲೆ ಸ್ವಲ್ಪ ಮುಂದೋದ ತಕ್ಷಣ ತಣ್ಣಗಾಗತ್ತೆ ಅಂತೇಳಿ ಹಂಗಾಗಿಲ್ಲ. ಪಾಕಿಸ್ತಾನ ಕಂತ್ರಿ ಬುದ್ಧಿ ಎಲ್ಲ ಹೋಗ್ಬೇಕಾದ್ರದ್ದು. ಸೊ ಏನ್ ಮಾಡಿದ್ದಾರೆ ಇವತ್ತು ನೋಡೋಣ ಹೇಗಿದೆ ಅಂತೇಳಿ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಆಗಿರುವಂತ ಬೆಳವಣಿಗೆ ಇವತ್ತು ಕೂಡ. ಕಾರಣ ಆಪರೇಷನ್ ಸಿಂಧೂರ ಮುಗುದಿಲ್ಲ, ಮುಂದುವರಿತಾ ಇದೆ. ಪಾಕ್ಗೆ ನುಗ್ಗಿ ಹೊಡೆದು ಬಂದಿದ್ದೀವಿ HQ-9 ಮತ್ತು HQ-16 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ. ಅದು ಎಲ್ಲಿ? ಲಾಹೋರ್ನಲ್ಲಿ. ಲಾಹೋರ್ ಮತ್ತು ಸಿಯಾಲ್ಕೋಟ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಉಡೀಸ್ ಮಾಡಿರುವಂತದ್ದು ಭಾರತೀಯ ಸೇನೆ. ರಾವಲ್ಪಿಂಡಿಯ ಸ್ಟೇಡಿಯಂಗೆ 100 ಮೀಟರ್ ದೂರದಲ್ಲಿ ಡ್ರೋನ್ ಹೋಗಿ ಹೊಡೆದಿದೆ. ಅಲ್ಲಿ ಆಟ ಇತ್ತಂತೆ ಇವತ್ತು. PSL ಪಾಕಿಸ್ತಾನ ಸೂಪರ್ ಲೀಗ್, ನಮ್ಮಲ್ಲಿ IPL ಮಾಡ್ತಾರಲ್ಲ ಹಂಗೆ ಅವರು ಮಾಡ್ಕೊಳ್ತಾ ಇರ್ತಾರೆ. ಪಾಪ ಅವ್ರು ಏನು ಗೊತ್ತು ರಾಜಕೀಯಗಳು ಮತ್ತು ಅಲ್ಲಿರುವಂಥ ಸೇನೆ ಹೆಂಗೆ ಉಗ್ರರು ಏನೆಲ್ಲ ಕಿತಾಪತಿ ಮಾಡ್ತವೆ ಅಂಥೇಳಿ. ಪಾಪ ಆಟ ಆಡೋಕ್ಕೂ ಅವ್ರಿಗೆ ನೆಮ್ಮದಿಯಾಗಿ ಆಟ ಆಡೋಕ್ಕಾಗಲ್ಲ. ಅವ್ರಿಗೆ ಹಂಗೆ ಪರಿಸ್ಥಿತಿ ಇದೆ. ನೆಮ್ಮದಿಯಾಗಿ ತಿನ್ನೋಕ್ಕೂ ಇಲ್ಲ, ಕಾರಣ ಆರ್ಥಿಕವಾಗಿ ಹದಗೆಟ್ಟು ಹೋಗ್ಬಿಟ್ಟಿವೆ. ನೆಮ್ಮದಿಯಾಗಿ ಆಟ ಆಡೋಣ ಅಂತಂದರೆ ಅದೂ ಇಲ್ಲ, ಕಾರಣ ಉಗ್ರರ ಕಾಟ. ಅದಕ್ಕೆ ಭಾರತ ನಮ್ಮ ಸರಿಯಾಗಿ ಹೊಡಿತಾ ಇದ್ದೀವಿ. ಅದೊಂದು ಭಯ. ನಿದ್ದೆ ಇಲ್ಲ, ತಿನ್ನೋಕ್ಕಿಲ್ಲ, ಆಟ ಆಡೋದಿಲ್ಲ. ಏನ್ರಿ ಅವ್ರ ಪರಿಸ್ಥಿತಿ? ಇದು ಪಾಕಿಸ್ತಾನದ ದುರ್ಗತಿ. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋದು ಇದೆಯಲ್ಲ, ಇದು ಪಾಕಿಸ್ತಾನಕ್ಕೆ ಅನ್ವಯವಾಗುವಂಥದ್ದೇ. ನೋಡಿ ಎಲ್ಲೆಲ್ಲಾಗಿದೆ ಅನ್ನೋದನ್ನ ಹೇಳ್ತೀವಿ ನಿಮಗೆ. ಡ್ರೋನ್ ಅಟ್ಯಾಕ್ ನಾವು ಈ ಬಾರಿ ನುಗ್ಗಿ ಹೊಡಿತಾ ಇಲ್ಲ ರೀ, ಕೂತ್ಕೊಂಡೆಲ್ಲ ಹೊಡಿತಾವೆ ಫಿಂಗರ್ ಟಿಪ್ಸಲ್ಲಿ ಇಟ್ಕೋಕ್ ಹೊಡಿತೀವಿ ಅಂತೇಳಿ. ನುಗ್ಗಿದ್ರೆ ಅವ್ರ ಪರಿಸ್ಥಿತಿ ಏನಿರುತ್ತೆ ಅಂತ ನೋಡ್ಕೊಳ್ಳಿ. ಎಲ್ಲೆಲ್ಲಾಗಿದೆ ಅನ್ನುವಂಥ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀವಿ ಏನಾಗಿದೆ ಅಂತ. ಈ ದೃಶ್ಯವನ್ನ ನೋಡಿ, ಇದು ಏರ್ ಡಿಫೆನ್ಸ್ ಸಿಸ್ಟಮನ್ನು ಹೊಡೆದುರುಳಿಸಿರುವಂಥದ್ದು. ಪಾಪ ಅಲ್ಲಿ ಪಾಕಿಸ್ತಾನದಲ್ಲಿರುವಂಥವ್ರು ಕೇಳ್ತಾ ಇದ್ದಾರೆ, ನಾನು ತುಂಬ ನೋಡ್ತಾ ಇದ್ದೆ ನ್ಯಾಷನಲಲ್ಲಿ. ಎಕ್ಸ್ ಖಾತೆಯಲ್ಲೆಲ್ಲ ಪಾಕಿಸ್ತಾನದವರೆಲ್ಲ ಆಗ್ತಾ ಇದ್ರು, ಏನಾಗ್ತಾ ಇದೆ ನಮ್ಮ ಪಾಕಿಸ್ತಾನದಲ್ಲಿ, ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಕ್ ಆಗ್ತಾ ಇದೆಯಲ್ವಾ, ಚೆಕ್ ಮಾಡಿ ಅಂತ ಹೇಳಿ. ಅಯ್ಯಯ್ಯಯ್ಯಯ್ಯಯ್ಯ, ಅಲ್ಲಿ ಪಾಪ ಏನು ಮಾಡೋದು, ಅವರೆಲ್ಲ ತರಿಸ್ಕೊಂಡಿರೋದು ಚೀನಾ ಅಲ್ವಾ. ಮೇಡ್ ಇನ್ ಚೀನಾ ಪ್ರಾಡಕ್ಟ್ಗಳು ಇರೋದೇ ಕೆಲವು ದಿನಗಳವರೆಗೂ ಅಷ್ಟೇ. ಅದು ಯೂಸ್ ಆ್ಯಂಡ್ ಥ್ರೂ. ಅದು ಪಾಪ ಗೊತ್ತಿಲ್ವಲ್ಲ ಮೇಡ್ ಇನ್ ಚೀನಾ ತರಿಸ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿ. ಶೋ ಚೆನ್ನಾಗಿರುತ್ತೆ ಕಾಣಕ್ಕೆ, ಬಟ್ ವರ್ಕ್ ಹೆಂಗಾಗುತ್ತೆ ಗೊತ್ತಿಲ್ಲ. ಸ್ವಲ್ಪ ದಿನ ಬಾಳಿಕೆ ಬರುತ್ತೆ, ಆಮೇಲೆ ಹೋಗ್ಬಿಡುತ್ತೆ. ಈಗ ಅಲ್ಲಿ ಆಗಿರೋದು ಹಾಗೆ. ನಾವು ನಿನ್ನೆ 21 ಕಡೆಗಳಲ್ಲಿ ಹೋಗಿ ಕಳಿಸಿದ್ದು, 24 ಮಿಸೈಲನ್ನು ಕಳಿಸಿದಾಗಲೂ ಕೂಡ ಏರ್ ಡಿಫೆನ್ಸ್ ಸಿಸ್ಟಮಿಗೆ ಗೊತ್ತಾಗಿಲ್ಲ. ಇವತ್ತೂ ಕೂಡ ಕಳಿಸಿದ್ದೀವಿ, 17 ಜಾಗಗಳಲ್ಲಿ ಹೋಗಿ ನುಗ್ಗಿ ಹೊಡೆದು ಬಂದಿದ್ದೀವಿ. ಆ 17 ಜಾಗಗಳಿಗೂ ಕೂಡ ಏರ್ ಡಿಫೆನ್ಸ್ ವರ್ಕ್ ಆಗಿಲ್ಲ. ಏರ್ ಡಿಫೆನ್ಸನ್ನೇ ಹೋಗಿ ಹೊಡೆದ್ರೂ ಕೂಡ ಅದಕ್ಕೆ ಗೊತ್ತಾಗಿಲ್ಲ. ನೋಡಿ ಎಲ್ಲೆಲ್ಲಾಗಿದೆ ಅನ್ನೋದನ್ನು ಹೇಳ್ತೀವಿ. ಲಾಹೋರ್ ಹಿಂದೆ 1965 ನೆನಪು ಮಾಡ್ಕೋಬೇಕು. ಇದೇ ಲಾಹೋರ್ವರೆಗೂ ಕೂಡ ನಾವು ನುಗ್ಗಿದ್ವಿ. ಆದರೆ ಏನು ಮಾಡೋದು, ಆಗಿನ ಸರ್ಕಾರ ಶಾಂತಿ ಅಂದ್ಕೊಂಡು ಒಪ್ಪಂದ ಮಾಡ್ಕೊಂಡ್ಬಿಟ್ಟು ವಾಪಸ್ ಬಂದ್ವಿ. ಯಾವತ್ತೇ POKನ ತಗೊಳ್ಳೋವಂಥ ಅದ್ಭುತವಾದಂಥ ಅವಕಾಶ ಇತ್ತು. ಬಟ್ ಆ ಸರ್ಕಾರಕ್ಕೆ ಆ ತಾಕತ್ತಿರಲಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿದ್ದರು, ಬಟ್ ಅವ್ರನ್ನೂ ಉಳಿಸ್ತಿಲ್ವ, ಅವ್ರನ್ನ ಕಳಿಸೇ ಬಿಟ್ರು ಮೇಲ್ಗಡೆ. ಇನ್ನು ರಾವಲ್ಪಿಂಡಿ, ಇಲ್ಲಿ ಹೋಗಿ ಸ್ಟೇಡಿಯಂಗೆ ಹೊಡೆದ ಇದ್ದು ಹತ್ತಿರದಲ್ಲೇ. ಇನ್ನು ಸಿಯಾಲ್ಕೋಟ್ ನೋಡಿ, ಇವೆಲ್ಲವೂ ಕೂಡ ಭಾರತದ ಗಡಿ ಭಾಗದಲ್ಲಿ ಬರುವಂತಹ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಜಾಗಗಳಿವೆಲ್ಲ. ಭಾವಲ್ಪುರ್, ನೀವು ಮ್ಯಾಪನ್ನು ನೋಡ್ಕೊಳ್ಳಿ ಒಂದ್ಸಲ, ನಿಮಗೆ ಗೊತ್ತಾಗುತ್ತೆ. ಆ ಮ್ಯಾಪ್ನ ಇಷ್ಟು ಭಾರತದ ಗಡಿ ಭಾಗವನ್ನು ಹಂಚಿಕೊಂಡಿರುವಂಥ ಎಲ್ಲ ಜಾಗಗಳನ್ನು ಕೂಡ ಹೊಡೆದಿರೋದು. ಶೇಖ್ಪುರ್ ಪಂಜಾಬ್ ಪ್ರಾಂತ್ಯದಲ್ಲೇ ಬರುತ್ತೆ. ಇದೆಲ್ಲವೂ ಕೂಡ ನಾವಿನ್ನೂ 3 ಪ್ರಾಂತ್ಯಗಳನ್ನು ಹುಡುಕಿಲ್ಲ, ಅದಕ್ಕೆ ಇನ್ನೂ ಟಾರ್ಗೆಟ್ ಮಾಡಿಲ್ಲ. ಗುಜ್ರಾನ್ವಾಲಾ, ಪಾಕಿಸ್ತಾನಕ್ಕೆ ಏನಾಗಿಸಿತ್ತು, ಬರೀ POKಯಲ್ಲಿ ಮಾತ್ರ ಭಾರತ ದಾಳಿ ಮಾಡುತ್ತೆ, ನಮ್ಮ ಪಂಜಾಬ್ ಪ್ರಾಂತ್ಯಕ್ಕೆ ಬರಲ್ಲ ಅಂದ್ಕೊಂಡಿದ್ರು. ಬಟ್ ಈ ಬಾರಿ ನುಗ್ಗಿ ಹೊಡೆದಿದೆ. ನರೋವಾಲ್, ಚಕ್ವಾಲ್, ಇವೆಲ್ಲವೂ ಕೂಡ ಪಂಜಾಬ್ ಪ್ರಾಂತ್ಯದಲ್ಲಿ ಬರುವಂತಹ ಜಾಗಗಳೇ. ಇವೆಲ್ಲವೂ ಕೂಡ ಇಡೀ ಪಂಜಾಬ್ ಪ್ರಾಂತ್ಯ. ಸಿಂಧ್ ಪ್ರಾಂತ್ಯಕ್ಕೆ ನಾವು ಇನ್ನೂ ಹೋಗಿಲ್ಲ, ಬಲೂಚಿಸ್ತಾನಕ್ಕೆ ಹೋಗಿಲ್ಲ. ಇವೆಲ್ಲವೂ ಕೂಡ ಒಟ್ಟು 4 ಪ್ರಾಂತ್ಯಗಳು ಬರುತ್ತೆ. ಆ ಕಡೆಗೆ ಅಫ್ಘಾನಿಸ್ತಾನದಲ್ಲಿ ಒಂದು ಕಡೆಗೆ, ಈ ಕಡೆಗೆ ಬಲೂಚಿಸ್ತಾನದ ಒಂದು ಕಡೆಗೆ ಟಾರ್ಗೆಟ್ ಅವರಿಗೆ, ನಾವು ಒಂದು ಕಡೆ ಕೊಡ್ತಾ ಇದ್ವಿ ಕಾಟ. ನನ್ನ ಸಹೋದ್ಯೋಗಿ ಈಗ ದೆಹಲಿ ಪ್ರತಿನಿಧಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅವರು ನೇರವಾಗಿ LOC ಕಡೆನೇ ಹೋಗ್ಬಿಟ್ಟಿದ್ದಾರೆ. ಈಗ
ಏನೇನು ಆಗ್ತಾ ಇದೆ, ಏನು ಪರಿಸ್ಥಿತಿ ಅನ್ನೋದನ್ನ ನೋಡೋದಕ್ಕೋಸ್ಕರ. ಶಬೀರ್, ಈಗ ನೀವಿರುವಂತಹ ಜಾಗ ಎಲ್ಲಿದ್ದೀರಾ ಮತ್ತೆ ಯಾವ ಪರಿಸ್ಥಿತಿ ನಿರ್ಮಾಣವಾಗಿದೆ? ನೀವು ಸುರಕ್ಷಿತವಾಗಿದ್ದೀರಾ ಇಲ್ವಾ? ಈಗ ಫಸ್ಟ್ ಹೇಗಿದೆ ಪರಿಸ್ಥಿತಿ ಅಲ್ಲಿ? ಅರುಣ್, ನಾನೀಗ ಜಮ್ಮುವಿನಿಂದ ಸ್ವಲ್ಪ ದೂರದಲ್ಲಿರುವಂತಹ ಭಾರತ ಮತ್ತೆ ಪಾಕಿಸ್ತಾನದ ಗಡಿಯಲ್ಲಿದ್ದೀನಿ. ಈಗ ಅಲ್ಲಿಂದನೇ ನಾನು ಹೊರಗಡೆ ಬಂದಿದ್ದೀನಿ. ನಾನೀಗ ಮತ್ತೆ ಬೇರೆ ಬೇರೆ ಜಾಗಗಳಿಗೆ ಅಂದ್ರೆ ಹೆವಿ ಶೆಲ್ಲಿಂಗ್ ಆಗ್ತಾ ಇರುವಂತಹ ಪೂಂಚ್ ಕಡೆಗೂ ಕೂಡ ಹೋಗ್ತಾ ಇದ್ದೀನಿ. ಈಗ ಇಲ್ಲಿ ಅಂದ್ರೆ ಈಗ ಸದ್ಯಕ್ಕೆ ಜಮ್ಮುವಿನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಆದ್ರೆ ಗಡಿಯಲ್ಲಿ ಒಂದು ರೀತಿಯಾದಂತಹ ಆತಂಕದ ಪರಿಸ್ಥಿತಿ, ಯಾವಾಗ ಬೇಕಾದ್ರೂ ಶೆಲ್ಲಿಂಗ್ ಆಗ್ಬೋದಾದಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇತ್ತು. ನೀವು ಇಷ್ಟೊತ್ತು ಏನು ಸಿಯಾಲ್ಕೋಟ್ ಹೇಳ್ತಿದ್ರಿ, ಆ ಸಿಯಾಲ್ಕೋಟ್ನಿಂದ ಕೇವಲ 11 ಕಿಲೋಮೀಟರ್ ದೂರದಲ್ಲಿ ನಾನು ಇಷ್ಟೊತ್ತು ರಿಪೋರ್ಟ್ ಮಾಡ್ತಾ ಬರ್ತಾ ಇದ್ದೆ. ಆ ಗಡಿಭಾಗದ ಹಳ್ಳಿಗಳು ಭಾರತದಲ್ಲಿ ಹೇಗಿದಾವೆ, ಮತ್ತೆ ಇಡೀ ಊರಿಗೂರೇ ಜನರು ಅಲ್ಲಿ ಖಾಲಿ ಮಾಡ್ಕೊಂಡಿರುವಂಥದ್ದು, ಬಂಕರ್ಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಅಲ್ಲಿ ಇರ್ಲಿಕ್ಕೆ ಬೇಕಾದಂಥ ತಯಾರಿಗಳ ಕಾರ್ಡ್ ಮಾಡ್ಕೊಳ್ತಾ ಇರುವಂಥದ್ದು. ಊರುಗಳಿಗೆ ಅಲ್ಲಿ ಮುಖ್ಯವಾಗಿ ಊರುಗಳೇನಿದಾವೆ ಅಲ್ಲಿರುವಂಥ ಊರುಗಳಲ್ಲಿ ಜನರು, ಮಹಿಳೆಯರು, ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಅಲ್ಲಿರುವಂಥ ಜಾಗವನ್ನು ತೊರಿತಾ ಇದ್ದಾರೆ. ಯಾಕೆ ಅಂದರೆ ಪಾಕಿಸ್ತಾನದಿಂದ ದಾಳಿ ಆಗಬಹುದಾದಂಥ ಸಾಧ್ಯತೆಗಳನ್ನು ಈಗ ನಿರೀಕ್ಷೆ ಮಾಡಲಾಗ್ತಾ ಇರುವಂಥದ್ದು. ಅದಕ್ಕೆ ಬೇಕಾದ ರೀತಿಯಲ್ಲಿ ಈಗ ಸ್ಥಳೀಯ ಆಡಳಿತವು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಇಲ್ಲಿ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಇಡೀ ಊರೇ ಖಾಲಿ ಆಗ್ತಾ ಇರುವಂಥದ್ದು. ಸಿಯಾಲ್ಕೋಟ್ ಮೇಲೆ ನಿರಂತರವಾದಂಥ ದಾಳಿಗಳಾಗ್ತಾ ಇರುವಂಥದ್ದು. ಮೊನ್ನೆ ಕೂಡ ಆಪರೇಷನ್ ಸಿಂಧೂರ ಮಿಷನ್ನಲ್ಲೂ ಕೂಡ ಸಿಯಾಲ್ಕೋಟ್ನ ಮೇಲೆ ಜೈಷೆ ಮೊಹಮ್ಮದ್ನ ನೆಲೆಯ ಮೇಲೆ ದಾಳಿಯನ್ನು ಮಾಡುವಂಥ ಕೆಲಸ ಆಗಿತ್ತು. ಈಗ ಇವತ್ತು ಕೂಡ ದಾಳಿಯನ್ನು ಮಾಡುವಂಥ ಕೆಲಸ ಭಾರತ ಮಾಡಿದೆ. ಸೊ ಹೀಗಾಗಿ ಸಿಯಾಲ್ಕೋಟ್ ಹೆವಿ ಡ್ಯಾಮೇಜ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿಂದ ಪ್ರತಿ ದಾಳಿಗಳು ಕೂಡ ಬರುವಂಥ ನಿರೀಕ್ಷೆಗಳನ್ನ ಮಾಡ್ತಾ ಇದೆ. ಹೀಗಾಗಿ ಸಿಯಾಲ್ಕೋಟ್ನ ಗಡಿ ಭಾಗಗಳನ್ನು ಈಗ ಸುರಕ್ಷಿತಗೊಳಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಈಗ ನಾನು ಅದನ್ನಷ್ಟೇ ಮುಗಿಸ್ಕೊಂಡು ಪೂಂಚ್ ಕಡೆಗೆ ಹೋಗುವಂಥ ನಿಟ್ಟಿನಲ್ಲಿ ಪ್ರಯಾಣವನ್ನು ಕೂಡ ಮಾಡ್ತಿದ್ದೀನಿ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದರೆ ಅರುಣ್, ನಿಮಗೆ ಜಮ್ಮುವಿನಿಂದ ಪೂಂಚ್ ಕಡೆಗೆ ಹೋಗ್ಲಿಕ್ಕೆ ಯಾವುದೇ ರೀತಿಯಾದಂಥ ವಾಹನಗಳ ಸೌಲಭ್ಯ ಇಲ್ಲ. ಯಾಕೆಂದ್ರೆ ಜನರು ಆತಂಕದಲ್ಲಿದ್ದಾರೆ. ಆ ಕಡೆ ಯಾರು ಕೂಡ ಟ್ರಾವೆಲ್ ಮಾಡೋಕ್ಕೆ ಇಷ್ಟವೂ ಕೂಡ ಪಡದೇ ಇರುವಂಥ ಸನ್ನಿವೇಶಗಳು. ಡ್ರೈವರ್ಗಳು ಹೆದರ್ತಾ ಇದ್ದಾರೆ, ಇಲ್ಲ ಹೆವಿ ಶೆಲ್ಲಿಂಗ್ ಆಗ್ತಾ ಇದೆ, ನಮಗೆ ಬರೋಕ್ಕಾಗಲ್ಲ, ನಾವು ಲೈಫ್ನ ರಿಸ್ಕಿಗೆ ಇಟ್ಟು ಬರಬೇಕಾಗತ್ತೆ, ಸೊ ಹಾಗಾಗಿ ನಾವು ಬರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಭಿಪ್ರಾಯಗಳನ್ನ ಕೂಡ ಹೇಳ್ತಾ ಇದ್ರು. ಸೊ ಆದಾಗ್ಯೂ ಕೂಡ ಈಗ ನಾವು ಪೂಂಚ್ನ ಕಡೆಗೆ ಹೋಗುವಂಥ ಪ್ರಯತ್ನಗಳನ್ನ ಕೂಡ ಮಾಡ್ತಿದ್ವಿ. ಯಾಕೆಂದ್ರೆ ಅತಿ ಹೆಚ್ಚು ದಾಳಿಗಳು ಅಲ್ಲಾಗ್ತಾ ಇರುವಂಥದ್ದು. ಭಾರತ ನಿರಂತರವಾಗಿ ಅಲ್ಲಿಂದ ದಾಳಿಗಳನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅಪ್ರಚೋದಿತ ಗುಂಡಿನ ದಾಳಿಗಳು ಕೂಡ ಪಾಕ್ನ ಕಡೆಯಿಂದ ಪೂಂಚ್ನಲ್ಲಿ ಆಗ್ತಾ ಇರುವಂಥದ್ದು. ಪೂಂಚ್, ರಜೋರಿ ಈ ಮುಂತಾದ ಭಾಗಗಳೇನಿದಾವೆ, ಈ ಭಾಗದಲ್ಲೇ ಪಾಕ್ನ ಅಪ್ರಚೋದಿತ ಗುಂಡಿನ ದಾಳಿಗಳಿಂದ ಈಗ 16 ಜನ ನಾಗರಿಕರು ಭಾರತೀಯರು ಸಾವನ್ನಪ್ಪಿರುವಂಥದ್ದು. ಸೊ ಹೀಗಾಗಿ ಇಲ್ಲಿ ಹೆವಿ ಕಟ್ಟೆಚ್ಚರವನ್ನು ವಹಿಸುವಂಥ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ನಾವು ಕೂಡ ಈಗ ಆ ಕಡೆಗೆ ಹೊರಡ್ತಾ ಇದ್ವಿ. ಬಹುಶಃ ನಾಳೆ ಬೆಳಿಗ್ಗೆ ಪೂಂಚ್ನಿಂದ ನಾನು ನಿಮಗೆ ನೋಡ್ಲಿಕ್ಕೆ ಸಿಗ್ತೀನಿ ಅರುಣ್. ಓಕೆ ಶಬೀರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಟೇಕ್ ಕೇರ್.